ಎಲ್ಲರಿಗೂ ನಮಸ್ಕಾರ. ಇವತ್ತು SATSನಲ್ಲಿ ಇನ್ನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿದುಕೊಳ್ಳೋಣ. ಫಸ್ಟಿಗೆ ಮೊದಲು ಲಾಗಿನ್ ಮಾಡ್ಕೊಳ್ರಿ. ಅಲ್ಲಿ ಮಾಡ್ಕೊಂಡ ತಕ್ಷಣ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ ಹೇಳಿ ಆಪ್ಷನ್ ಇದೆ ರೀ. ಅಲ್ಲಿ ಹೋಗಿ ಅಡ್ಮಿಷನ್ ಡೀಟೇಲ್ಸ್, ಆಮೇಲೆ ಅಡ್ಮಿಷನ್ ಥ್ರೂ TC ಅಂತ ಹೇಳಿದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಈ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ಹೇಳಿದೆ ರೀ. ಈ ಎನ್ರೋಲ್ಮೆಂಟ್ ನಂಬರಲ್ಲಿ ಸ್ಟೂಡೆಂಟ್ STS ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರನ್ನು ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ಸರ್ಚ್, ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇದ್ದಲ್ಲಿ ಕನ್ನಡ ಮೀಡಿಯಂ, ಕನ್ನಡ, ಇಂಗ್ಲೀಷ್, ಹಿಂದಿ. ಇಲ್ಲಿ ಸೆಕ್ಷನ್ ಅಂತ ಹೇಳಿದೆ ರೀ, ಇಲ್ಲಿ ಪ್ರೈವೇಟ್ ಅನ್ಏಡೆಡ್. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಅಡ್ರೆಸ್ ಅಂತ ಹೇಳಿ ಕೇಳ್ತದ್ರಿ. ಅದು ಪ್ರೀವಿಯಸ್ ಯಾವ ಸ್ಕೂಲಿಂದ ಬಂದಿತ್ತು ಹುಡುಗಿ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಆನ್ಲೈನ್ TCನಲ್ಲಿ ಇರ್ತಕ್ಕಂಥ ಡೇಟಾ, ಆಮೇಲೆ ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂಥ ಡೇಟಾ ಎರಡು ಸೇಮ್ ಇದೆನಾ, ಏನಾದರೂ ಚೇಂಜಸ್ ಆಗಿದೆನಾ ಅಂತೇಳಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಬೇಕ್ರಿ. ಇಲ್ಲಿ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಕಾಸ್ಟ್, ಸಬ್ ಕಾಸ್ಟ್, ಆಮೇಲೆ ರಿಮೈನಿಂಗ್ ಡೇಟಾಸ್ ಎಲ್ಲ ಇದೆಲ್ಲ ನೋಡ್ಕೋಬೇಕ್ರಿ. ಆಮೇಲೆ ಇಲ್ಲಿ ಕೇಳ್ತದ್ರಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅಂತ ಹೇಳಿ ಕೇಳ್ತದೆ. ಇಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರ್. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಅವೈಲೇಬಲ್ ಇತ್ತು ಅಂತಂದರೆ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ಆಮೇಲೆ ಸ್ಕೂಲ್ ಅಡ್ಮಿಷನ್ ಡೇಟ್, ಯಾವ ಡೇಟಲ್ಲಿ ಆ ಹುಡುಗಿ ಬಂದು ನಿಮ್ಮ ಹತ್ರ ಅಡ್ಮಿಷನ್ ಮಾಡಿದಾಳ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕ್ರಿ. ನೆಕ್ಸ್ಟ್ ಸಬ್ಮಿಟ್. ಅದು ಕೇಳ್ತದ್ರಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿ, ಅದಕ್ಕೆ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ಇದು OTP ಕೇಳ್ತದ್ರಿ. ಇಲ್ಲಿ OTP ಬಂದ ತಕ್ಷಣ ಅಲ್ಲಿ OTPಯನ್ನು ಎಂಟ್ರಿ ಮಾಡ್ರಿ. ನೆಕ್ಸ್ಟ್ ವೆರಿಫೈ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಹೇಳಿ. ಅದು ಕೇಳ್ತದ್ರಿ ಐ ಸರ್ಟಿಫೈ ದಟ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಆರ್ ಟ್ರೂ ಅಂತ ಹೇಳಿ. ಆಗ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ಅಗೇನ್ ಮತ್ತೊಂದು ಡಿಸ್ಪ್ಲೇ ಆಗ್ತದ, ಆರ್ ಯು ಶ್ಯೂರ್ ಯು ವಾಂಟ್ ಟು ಅಡ್ಮಿಟ್ ಟು ಕ್ಲಾಸ್ ಅಂತ ಹೇಳಿ. ಅವಾಗ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ಅವಾಗ ಆ ಹುಡುಗಿ ಇಲ್ಲಿ ಎನ್ರೋಲ್ ಆಗ್ತದ್ರಿ. ಈ ಥರ ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಇಷ್ಟು ಮಾಡಿದರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನಿಮ್ಮ ಲಾಗಿನಲ್ಲಿ ಎಂಟ್ರಿ ಆದಂಗೆ. ಥ್ಯಾಂಕ್ ಯು.